ಪ್ರಿಯ ವೀಕ್ಷಕರೇ ಸ್ವಾಗತ. ಅಸಲಿಗೆ ಕುಂಭಕರ್ಣ ಯಾರು? ಕುಂಭಕರ್ಣ ಹೆಚ್ಚು ನಿದ್ರೆಗೆ ಜಾರೋದು ಯಾಕೆ? ಕುಂಭಕರ್ಣನಿಗೆ ವರವೇ ಶಾಪವಾಗಿದ್ದೇಗೆ ಗೊತ್ತಾ ಗೆಳೆಯರೆ? ಯಾರಾದರೂ ಹೆಚ್ಚು ದೀರ್ಘಕಾಲ ನಿದ್ದೆ ಮಾಡಿದರೆ ಸಾಕು, ಒಳ್ಳೆ ಕುಂಭಕರ್ಣ ನಿದ್ದೆ ಆಗೋಯ್ತಲ್ಲ ಅಂತ ಮಾತನಾಡಿ ನಾವು ವ್ಯಂಗ್ಯ ಮಾಡೋದು ನಮ್ಮಲ್ಲಿ ಹೆಚ್ಚಾಗಿ ಕಾಣ್ತೇವೆ. ಗಾಢ ನಿದ್ರೆಗೆ ಈ ಕುಂಭಕರ್ಣನ ಉದಾಹರಣೆಯಾಗಿ ಯಾಕೆ ತಗೋತಾರೆ? ಯಾರು ಈ ಕುಂಭಕರ್ಣ? ಗಾಢ ನಿದ್ದೆಗೂ ಈ ಕುಂಭಕರ್ಣನಿಗೂ ಏನು ಸಂಬಂಧ ಅನ್ನೋ ಔಚಿತ್ಯಪೂರ್ಣ ಕಥೆಯನ್ನ ತಿಳಿಯೋಣ. ನಮ್ಮ ಹಿಂದೂ ಪುರಾಣದಲ್ಲಿ ಬರುವಂತಹ ಪ್ರಜಾಪತಿಗಳಲ್ಲಿ ಒಬ್ಬನಾದ ಪುಲಸ್ತ್ಯನು ಮಾನ್ಯನ್ನ ವಿವಾಹವಾಗ್ತಾರೆ. ಇವರಿಬ್ಬರಿಗೆ ವಿಶ್ರವಸ್ ಎಂಬ ಮಗ ಕೂಡ ಜನಿಸ್ತಾನೆ. ಮುಂದೆ ಯೌವನಕ್ಕೆ ಬಂದ ವಿಶ್ರವಸ್ ಕೂಡ ಮದುವೆಯಾಗಿ ಇವನಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಅವರೇ ರಾವಣ ಮತ್ತು ಕುಂಭಕರ್ಣ. ಹೀಗೆ ಸ್ವಲ್ಪ ಈ ಕುಂಭಕರ್ಣ ಹಿಂದಿನ ಜನ್ಮಗಳನ್ನ ನೋಡೋದಾದ್ರೆ, ರಾವಣ ಮತ್ತು ಕುಂಭಕರ್ಣ ಮೂಲತಃ ಜಯ ಮತ್ತು ವಿಜಯ ಎಂದು ಕರೆಯಲ್ಪಡುವ ಇಬ್ಬರು ದೇವರಾಗಿರ್ತಾರೆ. ಮಹಾವಿಷ್ಣುವು ಇವರಿಬ್ಬರನ್ನ ವೈಕುಂಠದಲ್ಲಿ ದ್ವಾರಪಾಲಕರನ್ನಾಗಿ ನೇಮಿಸಿರ್ತಾನೆ. ಹೀಗೆ ಒಮ್ಮೆ ಅವರು ಸನಕ ಮತ್ತು ಇತರ ಋಷಿಗಳನ್ನ ದ್ವಾರಗಳಲ್ಲಿ ನಿಲ್ಲಿಸಿದಾಗ ಈ ಋಷಿಗಳು ಜಯ ಮತ್ತು ವಿಜಯರನ್ನ ನೀವು ಮುಂದಿನ ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿ ಎಂದು ಶಾಪ ನೀಡಿಬಿಡ್ತಾರೆ. ಈ ವಿಚಾರವನ್ನ ಜಯ ಮತ್ತು ವಿಜಯ ಶ್ರೀ ವಿಷ್ಣುವಿಗೆ ತಿಳಿಸಿದಾಗ, ನೀವು 3 ಜನ್ಮಗಳನ್ನ ರಾಕ್ಷಸರಾಗಿ ಬದುಕಿದ ನಂತರ ಮತ್ತೆ ನಿಮ್ಮನ್ನ ವೈಕುಂಠಕ್ಕೆ ಸ್ವಾಗತ ಮಾಡ್ತೇನೆ ಎಂದು ಭರವಸೆ ನೀಡ್ತಾರೆ ಶ್ರೀ ವಿಷ್ಣು. ಅದರಂತೆ ಮುಂದಿನ ಜನ್ಮದಲ್ಲಿ ಜಯ ಹಿರಣ್ಯಾಕ್ಷ ಮತ್ತು ವಿಜಯ ಹಿರಣ್ಯ ಕಶ್ಯಪವಾಗಿ ಜನ್ಮ ಪಡೆದುಕೊಳ್ತಾರೆ. ಈ ಇಬ್ಬರು ಅಸುರರಾದ ಕಾರಣ, ಕೆಲವು ಪಾಪ ಕೃತ್ಯಗಳನ್ನು ಎಸಗಿದ ಕಾರಣ ಮಹಾವಿಷ್ಣುವು ವರಾಹದ ಅವತಾರವೆತ್ತಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ. ಅದೇ ರೀತಿ ನರಸಿಂಹನ ಅವತಾರ ಎತ್ತಿ ಹಿರಣ್ಯ ಕಶ್ಯಪನನ್ನು ಸಹ ಸಂಹಾರ ಮಾಡಲಾಗುತ್ತೆ. ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪು ಜನ್ಮವಾದ ನಂತರ ರಾವಣ ಮತ್ತು ಕುಂಭಕರ್ಣ ಮರುಜನ್ಮ ಪಡಿತಾರೆ. ಕುಂಭಕರ್ಣ ತನ್ನ ಬಾಲ್ಯವನ್ನ ತನ್ನ ಸಹೋದರನೊಂದಿಗೆ ಗಂಧಮಾದನ ಪರ್ವತದಲ್ಲಿರುವ ತನ್ನ ತಂದೆಯ ಆಶ್ರಮದಲ್ಲಿ ಕಳೀತಾನೆ. ಆಗ ಕುಬೇರನು ಆ ಸಮಯದಲ್ಲಿ ವೈಭವದ ಉತ್ತುಂಗದಲ್ಲಿ ಇರ್ತಾರೆ. ಯಕ್ಷರ ರಾಜನಾಗಿ ಪಟ್ಟಾಭಿಷೇಕ ಏರಿ ಪುಷ್ಪಕ ವಿಮಾನ ಕೂಡ ಪಡಿತಾರೆ ಕುಬೇರ. ಈ ಕುಬೇರನ ಪ್ರಖ್ಯಾತಿ ಕುಂಭಕರ್ಣ ಮತ್ತು ಅವನ ಸಹೋದರನಲ್ಲಿ ಅಸೂಯೆ ಉಂಟು ಮಾಡಿಬಿಡುತ್ತೆ. ಆಗ ಕುಂಭಕರ್ಣ ಮತ್ತು ರಾವಣ ಸೋದರರು ಬ್ರಹ್ಮನ ವರ ಸಲುವಾಗಿ ದೀರ್ಘವಾಗಿ ತಪಸ್ಸು ಮಾಡಲು ಮುಂದಾಗ್ತಾರೆ. ಬರೋಬ್ಬರಿ 1000 ವರ್ಷಗಳ ಕಾಲ ಕಾಡಿನಲ್ಲಿಯೇ ತಪಸ್ಸು ಮಾಡಲಾಗುತ್ತೆ. ಆದರೆ ಬ್ರಹ್ಮ ಮಾತ್ರ ಇವರ ತಪಸ್ಸಿಗೆ ಫಲವನ್ನ ನೀಡೋದೇ ಇಲ್ಲ, ಪ್ರತ್ಯಕ್ಷವಾಗೋದೇ ಇಲ್ಲ. ನಂತರ ಆಹಾರವನ್ನು ಕೂಡ ಸೇವಿಸದೆ ಕುಂಭಕರ್ಣ ರಾವಣ ಸೋದರರು ತಮ್ಮ ತಪಸ್ಸನ್ನ ಮತ್ತಷ್ಟು ಗಂಭೀರವಾಗಿ ಮುಂದುವರಿಸ್ತಾರೆ. ಇವರಿಬ್ಬರ ತಪಸ್ಸು 2000 ವರ್ಷಗಳ ಸನಿಹಕ್ಕೆ ಬಂದ ನಂತರವೂ ಸಹ ಬ್ರಹ್ಮ ತನ್ನ ದರ್ಶನ ನೀಡದೆ ಇವರಿಬ್ಬರನ್ನ ಮತ್ತಷ್ಟು ಪರೀಕ್ಷೆ ಮಾಡಿಬಿಡ್ತಾನೆ. ಆಗ ರಾವಣನು ತನ್ನ 10 ತಲೆಗಳನ್ನ ಕತ್ತರಿಸಿ ಬ್ರಹ್ಮನಿಗೆ ಅರ್ಪಣೆ ಮಾಡೋ ಆಲೋಚನೆ ಮಾಡಿ ಅದರಂತೆ ತನ್ನ 10 ತಲೆಗಳನ್ನ ಬ್ರಹ್ಮನಿಗೆ ಅರ್ಪಿಸಿಬಿಡ್ತಾನೆ. ರಾವಣನ ಈ ಭಕ್ತಿ ಪರಾಕಾಷ್ಠೆ ನೋಡಿದ ಬ್ರಹ್ಮ ಕೊನೆಗೆ ದರ್ಶನ ನೀಡ್ತಾನೆ. ರಾವಣನ ಭಕ್ತಿ ಪರಾಕಾಷ್ಠೆ ಕಂಡು ರಾವಣ ಬ್ರಹ್ಮನಿಗೆ ಅರ್ಪಿಸಿದ 10 ತಲೆಗಳನ್ನ ಪುನಃ ರಾವಣನಿಗೆ ತನ್ನ ಮರುಸ್ಥಾಪಿಸ್ತಾನೆ ಬ್ರಹ್ಮದೇವ. ಜೊತೆಗೆ ರಾವಣನ ಇಚ್ಛೆಯಂತೆ ರಾವಣನನ್ನ ಮನುಷ್ಯನನ್ನ ಹೊರತುಪಡಿಸಿ ಯಾರಿಂದಲೂ ಕೊಲ್ಲಲ್ಪಡದಂತೆ ವರವನ್ನ ನೀಡಲಾಗುತ್ತೆ. ದೇವತೆಗಳು ರಾವಣನಿಗೆ ನೀಡಿದ ಈ ವರದಿಂದಾಗಿ ಭಯಗೊಳ್ತಾರೆ. ಇತ್ತ ಕುಂಭಕರ್ಣನಿಗೂ ಸಹ ಅಂತಹದ್ದೇ ವರ ಸಿಕ್ಕರೆ ಭವಿಷ್ಯದಲ್ಲಿ ನಮಗೆ ತೊಂದರೆ ಆಗುತ್ತೆ ಎಂದು ದೇವತೆಗಳು ಭಯಪಡ್ತಾರೆ. ಆಗ ಬ್ರಹ್ಮ ಕುಂಭಕರ್ಣನಿಗೆ ನಿನಗೆ ಏನು ವರ ಬೇಕು ಅಂತ ಕೇಳ್ತಾನೆ. ಬೃಹತ್ ದೇಹದ ಜೊತೆಗೆ ಬುದ್ಧಿವಂತ ಧೈರ್ಯಶಾಲಿಯಾಗಿದ್ದ ಕುಂಭಕರ್ಣನಿಗೆ ಮೊದಲಿನಿಂದಲೂ ಸಹ ಇಂದ್ರನ ಸಿಂಹಾಸನದ ಮೇಲೆ ಕಣ್ಣಿರುತ್ತೆ. ಇನ್ನೇನೋ ಕುಂಭಕರ್ಣ ತನ್ನ ಸಿಂಹಾಸನ ಕೇಳ್ತಾನೆ ಎಂದು ಅರಿತ ಇಂದ್ರದೇವ ಸರಸ್ವತಿಯ ಬಳಿ ಹೋಗಿ ತನ್ನ ಆತಂಕವನ್ನ ಹೇಳ್ಕೊಳ್ತಾನೆ. ಆಗ ಸರಸ್ವತಿ ದೇವಿಯು ಕುಂಭಕರ್ಣ ವರವನ್ನ ಕೇಳುವ ಸಮಯಕ್ಕೆ ಅವನ ನಾಲಿಗೆ ಮೇಲೆ ಕೂತು ಮಾತನ್ನ ಕಟ್ಟಾಕಿ ನೃತ್ಯ ಮಾಡೋಕೆ ಶುರು ಮಾಡಿಬಿಡ್ತಾಳೆ. ಇದರಿಂದ ಬ್ರಹ್ಮದೇವನ ಬಳಿ ವರ ಕೇಳುವಾಗ ಕುಂಭಕರ್ಣನ ಬಾಯಲ್ಲಿ ಸಿಂಹಾಸನ ಬದಲಾಗಿ ನಿದ್ರಾಸನ ಅಂತ ಬಂದ್ಬಿಡುತ್ತೆ. ಕುಂಭಕರ್ಣನಿಗೆ ಈ ಬಗ್ಗೆ ಅರಿವು ಆಗುವ ಮೊದಲೇ ಬ್ರಹ್ಮದೇವ ತಥಾಸ್ತು ಅಂತ ಹೇಳ್ಬಿಡ್ತಾರೆ. ರಾವಣನಿಗೆ ಇದು ಇಂದ್ರನ ಪೂರ್ವ ನಿಯೋಜನೆ ಎಂದು ಗೊತ್ತಾಗಿ ಕುಂಭಕರ್ಣ ಕೇಳಿದ ವರವನ್ನ ಹಿಂದಿರುಗಿಸುವಂತ ಬ್ರಹ್ಮದೇವನ ಬಳಿ ಕೇಳ್ಕೊಳ್ತಾನೆ. ಆಗ ಬ್ರಹ್ಮದೇವನ ಕುಂಭಕರ್ಣ 6 ತಿಂಗಳು ನಿದ್ರಿಸ್ತಾನೆ, ಇನ್ನು 6 ತಿಂಗಳು ಎಚ್ಚರವಾಗಿರ್ತಾನೆ ಅಂತ ಷರತ್ತು ಇಟ್ಟು ತನ್ನ ವರವನ್ನ ಹಿಂತೆಗೆದುಕೊಳ್ತಾನೆ. ಹಾಗಾಗಿಯೇ ಕುಂಭಕರ್ಣ ವರ ಅವನಿಗೆ ಶಾಪವಾಗಿ ಹೆಚ್ಚು ನಿದ್ರೆಗೆ ಜಾರುವಂತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕುಂಭಕರ್ಣ ಹೆಚ್ಚು ನಿದ್ರೆಗೆ ಜಾರೋದು ಯಾಕೆ ಎಂಬ ಕಥೆಯನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.